ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಈ ಚುಮು ಚಳಿಯಲ್ಲಿ ಕೋಲ್ಡ್ ವಿಂಟರ್ನಲ್ಲಿ ಅದೇ ಟೀ ಕಾಫಿ ಕುಡಿದು ಬೋರ್ ಆಗಿದ್ಯಾ? ಮನೇಲಿರೋ ಅದೇ ದೋಸೆ ರೊಟ್ಟಿ ಉಪ್ಪಿಟ್ಟು ತಿಂದು ನಿಮ್ಮ ನಾಲ್ಗೆ ಸಪ್ಪೆ ಆಗಿದೆಯಾ? ಹಾಗಾದರೆ ನಾನು ನಿಮಗೆ ಒಂದು ಪ್ಲೇಸ್ನ ಸಜೆಸ್ಟ್ ಮಾಡ್ತೀನಿ. ಒಂದೇ ವೇದಿಕೆ ಇಡಿ ಎಲ್ಲ ಡಿಶಸ್ ಕೂಡ ಸಿಗುತ್ತೆ. ಈಗ ಅವರೆಕಾಳು ಸೀಸನ್ ಬೇರೆ, ಅವರೆಕಾಳು ಮೇಳ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ನಡೀತಾ ಇದೆ. ಅವರೆಕಾಳಿನಲ್ಲಿ ಇಂಥ ಡಿಶಸ್ನೆಲ್ಲ ಮಾಡ್ಬೋದಾ ಅಂತ ನೀವು ಕೂಡ ತಲೆಗೆ ಹುಳ ಬಿಡ್ಕೊತೀರಾ. ಯಾಕಂದರೆ ಅವರೆಕಾಳು ಮೇಳದಲ್ಲಿ ವೆರೈಟಿ ಆಫ್ ಡಿಶಸ್ ಇದೆ. ಅವರೆಕಾಳು ರೊಟ್ಟಿ, ಅವರೆಕಾಳು ದೋಸೆ, ಒಚ್ಚಾವ್ಗೆ, ಅವರೆಕಾಳು ಜಾಮೂನು, ಪಕೋಡ, ಇನ್ನೂ ಕೂಡ ನಿಮ್ಮ ಊಹೆಗೆ ನಿಲುಕದಷ್ಟು ಐಟಮ್ಸ್ ಇದೆ. ಅವರೆಕಾಳು ಮೇಳದಲ್ಲಿ ಏನೆಲ್ಲ ಸಿಗುತ್ತೆ, ಅವರೆಕಾಳಲ್ಲಿ ಇದನ್ನು ಮಾಡ್ಬೋದಾ, ಇದನ್ನು ತಿನ್ಬಹುದಾ ಅಂತ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಹಾಗಾದರೆ ತಡ ಯಾಕೆ? ಅವರೆಕಾಳು ಮೇಳದಲ್ಲಿ ಯಾವೆಲ್ಲ ಐಟಮ್ಸ್ ಸಿಗುತ್ತೆ, ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ, ಹಾಗೆ ಜನರ ರೆಸ್ಪಾನ್ಸ್ ನೋಡಿ ಈ ಮಾಲೀಕರು ಏನು ಹೇಳ್ತಾರೆ, ಎಲ್ಲವನ್ನೂ ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಫಾಲೋ ಮೀ. ಒಂದು 2-3 ಐಟಮ್ ಟ್ರೈ ಮಾಡಿದೆ. ಇಟ್ಸ್ ವೆರಿ ಗುಡ್ ಆ್ಯಂಡ್ ದಿಸ್ ಇಸ್ ದ 4th ಐಟಮ್. ಸೊ ಇವಾಗ ನೋಡ್ತಾ ಇದ್ದೀನಿ ಏನು ಅಂತ. ಐಸ್ ಕ್ರೀಮ್ ತಗೊಂಡೆ, ಹೋಳಿಗೆ ತಿಂದೆ, ಆಮೇಲೆ ಜಲೇಬಿ ತಿಂದೆ, ಸ್ವೀಟ್ಸ್ ತಿಂದೆ, ಎಲ್ಲ ಚೆನ್ನಾಗಿತ್ತು. ಇದು ಫಸ್ಟ್ ಖಾರ ಇವಾಗ ತಿಂತಾ ಇರೋದು. ಸೊ ಎಲ್ಲ ವೆರೈಟಿ ಸ್ವೀಟ್ಸ್ ಒಂದೊಂದೊಂದು ಟ್ರೈ ಮಾಡ್ಬೇಕಂತ ಆಸೆ ಇದೆ. ನೋಡೋಣ ಎಷ್ಟು ಫುಲ್ಫಿಲ್ ಆಗುತ್ತೆ ಅಂತ. ಮೇಡಮ್, ಒಂದು ಅವರೆಬೇಳೆ, ಒಂದು ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿದೆ. ಇನ್ನು ದೋಸೆ ತಗೊಳ್ಳೋಣ ಅಂತ ಟ್ರೈ ಮಾಡ್ತಿದ್ವಿ. 2 ವೆರೈಟಿ ಟೇಸ್ಟ್ ನೋಡಿ ದೋಸೆ ತಗೊಂತೀವಿ ಮೇಡಮ್. ಬೇಳೆ ದೋಸೆ 2 ತೊಗೊಂಡಿದ್ದೀನಿ. ಒಂದು ಆಲ್ರೆಡಿ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಸೊ ಅದಕ್ಕೆ 2 ಇಸ್ಕೊಂಡ್ರಿ. ಇಲ್ಲಿ ಕೆಳಗಡೆ ಸ್ಯಾಂಡ್ವಿಚ್ ಇದೆ, ಅವರೇ ಬೇಳೆ ಇದೆ. ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ನಮ್ಮ ಅಪ್ಪ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಮತ್ತೆ ಇಡ್ಲಿ ತಗೊಂಡಿದ್ದಾರೆ. ನನ್ನ ಹಸ್ಬೆಂಡ್ ಅಲ್ಲಿ ಇದು ಒಬ್ಬಟ್ಟು ತಗೊಂಡಿದ್ದಾರೆ. ಸೊ ಹೋಲ್ ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ಇದು ದೋಸೆ ಟ್ರೈ ಮಾಡಿದ್ವಿ, ಇನ್ನೆಲ್ಲ ಟ್ರೈ ಮಾಡ್ಬೇಕು. ಎಲ್ಲರೂ ಹಿಡ್ಕೊಂಡಿದ್ದಾರೆ. ನಮ್ಮ ಖುಷಿನ ಎಲ್ಲ ಟ್ರೈ ಮಾಡಬೇಕು. ಡಿಫ್ರೆಂಟ್ ಅವರೇ ಬೇಳೆದಲ್ಲಿ ಈ ಥರ ಎಲ್ಲ ಡಿಶಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಟ್ರೈ ಮಾಡಬೇಕು ಅಂತ ಬಂದಿದ್ದೀವಿ. ಅವರೇ ಬೇಳೆಲಿ ಇಷ್ಟೆಲ್ಲ ಐಟಮ್ಸ್ ಇದೆಯಾ ಅಂತ ನನಗೂ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಅವರೇ ಬೇಳೆ ಸ್ಯಾಂಡ್ವಿಚ್ಚು, ಪಾವ್ ಭಾಜಿ, ಸೂಪ್ ಅಂತೆ. ಓ ಮೈ ಗಾಡ್, ನನಗೆ ಹೆಸರು ಕೂಡ ನೆನಪಾಗ್ತಾ ಇಲ್ಲ. ಅವರೇ ಬೇಳೆ ಮೇಳ ಎಲ್ಲಿ ನಡೀತಿದೆ ಅಂತ ಆಗಲೇ ಹೇಳಿದೆ. ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ಈ ಅವರೇ ಬೇಳೆ ಮೇಳ ನಡೀತಾ ಇದೆ. ಎಲ್ಲ ಅಂಡರ್ ಒನ್ ರೂಫ್ ಸಿಗ್ತಾ ಇದೆ. ಜನವರಿ 5ರವರೆಗೂ ಕೂಡ ಅವರೇ ಮೇಳ ನಡೆಯುತ್ತೆ. ಸೊ ಒಂದ್ ಕಡೆ ಹೊಸ ವರ್ಷದ ಆಚರಣೆ, ಹೊಸ ವರ್ಷವನ್ನ ಜನ ಈ ರೀತಿನೂ ಕೂಡ ಆಚರಿಸ್ತಾ ಇದ್ದಾರೆ. ತಮ್ಮ ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಎಲ್ಲರೂ ಕೂಡ ಬಂದು ಅವರೇ ಬೇಳೆ ಮೇಳದಲ್ಲಿ ಎಲ್ಲಾ ವೆರೈಟಿ ಆಫ್ ಡಿಶಸ್ ನ ಟ್ರೈ ಮಾಡ್ತಾ ಇದ್ದಾರೆ. ಇದನ್ನ ನಾನು ಹೇಳಲ್ಲ, ಒಂದ್ಸರಿ ನಮ್ಮ ಕ್ಯಾಮ್ರಾ ಪ್ಯಾನ್ ಮಾಡ್ತೀವಿ. ಎಷ್ಟೆಲ್ಲ ಜನ ಸಾಗರೋಪಾದಿಯಲ್ಲಿ ಹರಿದು ಬಂದಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಅವರೆಬೇಳೆ ಹೋಳಿಗೆ ಅಂದರೆ ಇದು ಇತ್ತಿಕ್ಕಿಂದು ಬೇಳೆ ಅರ್ಧ, ಅವರೆಬೇಳೆ ತೊಗರಿಬೇಳೆ ಅರ್ಧ, ಇತ್ತಿಗೆ ಬೇಳೆ ಅರ್ಧ, 2 ಬೇಯಿಸ್ಕೊತೀವಿ. ಅದು ಪಾಕ ಇಟ್ಕೊಂಡು ಅದು ಗ್ರೈಂಡ್ ಮಾಡ್ಕೊತೀವಿ. ಅದು ಬರೋವರೆಗೂ ಅದು ಪಾಕ ಹಿಡಿದು ಆಮೇಲೆ ಗ್ರೈಂಡ್ರ್ ಮಾಡಿಕೊಂಡು ಅದು ಹೂರ್ಣ ರೆಡಿ ಮಾಡ್ಕೊತೀವಿ. ಅದಕ್ಕೆ ತಕ್ಕಂಗೆ ರವೆ ಎಷ್ಟು ಬೇಕು ರವೆ ಮೈದಾ ಕಲಿಸ್ಕೊಂಡು ಅದು ರವೆ ಇದು ಮಾಡಿಕೊಂಡು ಈ ಥರ ಹೂರ್ಣ ಆಗುತ್ತೆ. ಆಮೇಲೆ ಹಿಂಗೆ ಫೋಲ್ಡು ಮಾಮೂಲಿ ಬೇಳೆ ಒಬ್ಬಟ್ಟು ಮಾಡ್ತೀವಲ್ಲ ಅದೇ ಥರ ಇದು ಅವರೇ ಬೇಳೆ ಒಬ್ಬಟ್ಟು ಇದು ಮಾಡೋದು. ಡೈಲಿ 8,000 ಒಬ್ಬಟ್ಟು ಹತ್ತತ್ರ ಹೋಗ್ತಾ ಇದೆ. 2 ಕೌಂಟ್ರ್ ಐತೆ. 2 ಕೌಂಟ್ರಿಂದ 8,000 ಒಬ್ಬಟ್ಟು ಹೋಗ್ತದೆ. ಬೆಳಿಗ್ಗೆ 10ರಿಂದ ನೈಟ್ 10 ಗಂಟೆವರೆಗೂ ರನ್ನಿಂಗಲ್ಲೇ ಐತೆ. 2 ಹಂಚು ಐತೆ, 2 ಕಡೆನೂ ಮಾಡ್ತಾ ಇರ್ತೀವಿ. ಈಗ ಅವರೇ ಬೇಳೆ ಮೇಳಕ್ಕೆ ಬಂದಿದ್ದೀನಿ ಅಂದಮೇಲೆ ಅಲ್ಲಿರೋ ವೆರೈಟಿನ ನಾನು ಟೇಸ್ಟ್ ಮಾಡಲೇಬೇಕಲ್ವಾ. ಸೊ ನನ್ನ ಕೈಯಲ್ಲಿ ಇವಾಗ ಅವರೇ ಬೇಳೆ ಹೋಳಿಗೆ ಇದೆ. ಅವರೇ ಬೇಳೆ ಹೋಳಿಗೆ ಯಾವ ರೀತಿ ಇದೆ ಅಂತ ಹೇಳಿ ನಾನು ಫೀಡ್ಬ್ಯಾಕ್ ಹೇಳ್ತೀನಿ. ಸೂಪರ್ ಆಗಿದೆ ವೀಕ್ಷಕರೇ. ಅವರೇ ಬೇಳೆಯ ಹೋಳಿಗೆ ಸೂಪರ್ ಆಗಿದೆ. ನೀವು ಯಾರಾದ್ರೂ ಅವರೇ ಬೇಳೆ ಮೇಳಕ್ಕೆ ಬಂದ್ರೆ ದಯವಿಟ್ಟು ಈ ಒಂದು ಹೋಳಿಗೆನ ಟೇಸ್ಟ್ ಮಾಡಿ. ಸಕ್ಕತ್ತಾಗಿ ತುಂಬಾ ಸ್ವೀಟ್ ಅಂತಲ್ಲ, ಬ್ಯಾಲೆನ್ಸ್ಡ್ ಆಗಿದೆ. ಒಂದ್ಸರಿ ನೀವು ಕೂಡ ಬಂದು ಟ್ರೈ ಮಾಡಿ. 25ನೇ ವರ್ಷ ಬೆಳ್ಳಿ ಹಬ್ಬ ಇದು ಅವರೇ ಬೇಳೆ ಮೇಳ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ. ಹಾಗೆಯೇ
ಕ್ರಿಸ್ಪಿ ಅವರೇ ಬೆಳೆನಲ್ಲೇ ಪ್ರತಿಯೊಂದು ಮಸಾಲೆ ವಡೆ, ಪಾಯಸ, ಎಳ್ಳವರೆ, ಉಸ್ಲಿ, ಚಿತ್ರಾನ್ನ, ಶಾವಿಗೆ ಬಾತು, ಹೋಳಿಗೆ, ಮತ್ತು ಇದು ಕ್ರಿಸ್ಪಿ ಬೀನ್ ಅಂತ, ಮತ್ತು ಗೋಬಿನೂ ಅದರಲ್ಲೇ, ಐಸ್ ಕ್ರೀಮ್ ಸಹ ಅದರಲ್ಲೇ, ಮತ್ತು ಚಾಕ್ಲೇಟ್. ಈ ಸಲ 3 ವೆರೈಟಿ ಹೊಸದಾಗಿ ಸೂಪ್, ಅವರೆಕಾಳು ಬೇಳೆ ಸೂಪು ಮತ್ತು 2 ಥರ ಚಾಕ್ಲೇಟ್ ಸಹ ಕೊಡ್ತಾ ಇದ್ದೀವಿ. 125 ಖಾದ್ಯಗಳು ಇಲ್ಲಿ ನಾವು ಈ ವರ್ಷ ಕೊಡ್ತಾ ಇದ್ದೀವಿ. ನಮ್ಮ ಗ್ರಾಹಕರು ಸಹ ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿ ಬರ್ತಾ ಇದ್ದಾರೆ. ಎಲ್ಲ ಗ್ರಾಹಕರು ಬಂದು ತಿಂದು ಆರೋಗ್ಯಕರವಾದ ತಿಂಡಿ ತಿನಿಸುಗಳನ್ನು, ನಮ್ಮ ಸಂಪ್ರದಾಯ ಸೊಗಡನ್ನು ಸವಿಬೇಕು ಅನ್ನೋದೇ ನಮ್ಮ ಅಭಿಲಾಷೆ. ಇದು ಯಾವುದೇ ಮಧ್ಯವರ್ತಿಗಳು ಇಲ್ಲ. ಅವ್ರು ಏನು ಬೆಳೆ ಬೆಳೆದಿರ್ತಾರೋ ಅವ್ರ ಬೆಲೆ ನಮ್ಮ ಕೈಯಿಂದ ಅವ್ರಿಗೆ ತಕ್ಕ ದುಡ್ಡು ಅವ್ರಿಗೆ ಕೈ ಸೇರುತ್ತೆ. ಅದು ಸಂತೋಷ. ನಮ್ಮ ಅಳಿಲು ಸೇವೆ. ರೈತರು ಬೆಳಿಬೇಕು, ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಮಸಾಲೆ ಪುರಿ ತಿಂತಾ ಇದೀವಿ, ಚೆನ್ನಾಗಿದೆ. ಮತ್ತೇನು ಟೇಸ್ಟ್ ಮಾಡ್ಬೋದು, ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಜಸ್ಟ್ ಇವಾಗ ಪಾನಿಪುರಿ ಹೆಸರು ಟ್ರೈ ಮಾಡಿದ್ದೀರಾ? ಹೌದು. ಇದು ಓಪನಿಂಗ್ ಡಿಶ್ ನಿಮ್ದು? ಹೌದು. ಸ್ಟಾರ್ಟರ್ ಅಂತೀವಲ್ಲ ಹಾಗೆ? ಹೌದು. ನಾನು 2ನೇ ಸಲ ಬರ್ತಾ ಇರೋದು. ನೆನ್ನೆನೇ ಬಂದಿದ್ದೆ, ಇವತ್ತು ಬಂದಿದ್ದೀನಿ ನಮ್ಮ ಫ್ರೆಂಡ್ಸ್ ಜೊತೆ. ಸೊ ಅವರೆಕಾಯಿ ಪಾನಿಪುರಿ ಚೆನ್ನಾಗಿತ್ತು, ಆಮೇಲೆ ಆಂಬಡೆನೂ ಚೆನ್ನಾಗಿದೆ. ಇವಾಗ ಪಕೋಡ ಟೇಸ್ಟ್ ಮಾಡ್ತಾ ಇದ್ದೀನಿ. ಚಾಟ್ಸ್ ತಿನ್ಕೊಂಡು ಬಂದ್ವಿ. ಈಗ ಟಿಕ್ಕಿ ಪುರಿ, ನಿಪ್ಪಟ್ಟು ಮಸಾಲ ಎಲ್ಲ. ಇವಾಗ ಅವರೆಬೇಳೆ ಒಬ್ಬಟ್ಟು ತಿಂತಾ ಇದೀವಿ. ಇದು ತುಂಬ ಸ್ಪೆಷಲ್ಲು. ಒಂದೇ ಒಂದು ತರಕಾರಿ ತೊಗೊಂಡ್ಬಿಟ್ಟು ಇಷ್ಟೊಂದೆಲ್ಲ ಐಟಮ್ಸ್ ಮಾಡಿದ್ದಾರೆ. ತುಂಬ ಕ್ರಿಯೇಟಿವ್ ಇದ್ದಾರೆ ಮಾಡೋರು. ಸೊ ಅದು ಎಂಜಾಯ್ ಮಾಡೋಕ್ಕೆ ಎಲ್ಲ ಬರ್ತಾರೆ ಜನ ಬೇಸಿಕ್ಲಿ. ಅವರೇ ಮೇಳಲ್ಲಿ ನಾನು ದೋಸೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ವಡೆ, ಮತ್ತು ಚಾಟ್ಸು, ತವಾ ಪಲಾವು, ಪಾವ್ ಬಜ್ಜಿ, ಮತ್ತು ಮಿಕ್ಸ್ಚರ್ಸು ಎಲ್ಲ ಟ್ರೈ ಮಾಡಿದ್ವಿ. ಮತ್ತು ಅವರೆಬೇಳೆ ಸಾಂಬಾರು ಮತ್ತು ಮುದ್ದೆ, ವೈಟ್ ರೈಸು ಎಲ್ಲ ಚೆನ್ನಾಗಿದೆ. ವೀಕ್ಷಕರೇ, ಅವರೇ ಮೇಳ ಅಂದ್ರೆ ಸುಮ್ಮನೆನಾ? ಅವರೇ ಮೇಳದಲ್ಲಿ ಒಂದೇ ವೇದಿಕೆಯಲ್ಲಿ 100 ಐಟಮ್ಸ್ಗಳು ಸಿಗುತ್ತೆ. ಹೆಸರಿಗೆ ತಕ್ಕಂತೆ ನಾನು ಅದೇ ಸ್ಟಾಲ್ ಅಲ್ಲಿ ನಿಂತ್ಕೊಂಡಿದ್ದೀನಿ. ಈ ಅವರೇ ಮೇಳದಲ್ಲಿ ಅಂಡರ್ 1 ರೂಪ್ ತುಂಬಾನೇ ಸ್ವೀಟ್ ಐಟಮ್ಸ್ ಇದೆ. ನನಗೆ ಹೆಸರು ಕೂಡ ಮರ್ತೋಯ್ತು, 3-4 ಸರಿ ಕೇಳಿದ್ದೀನಿ. ಬಟ್ ಲೆಟ್ ಮಿ ಟ್ರೈ ಯಾವ್ಯಾವ ಐಟಮ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅವರೆಕಾಳು ಪೇಡ, ಇದು ನೆಕ್ಸ್ಟ್ ಅವರೆಕಾಳು ಮೈಸೂರು ಪಾಕ್, ಅವರೆಕಾಳು ಮಿಲ್ಕ್ ಕೇಕ್, ಇದು ಅವರೆಕಾಳು ಕಲಾಕಾರ್, ಇದು ಅವರೆಕಾಳು ಮಿಲ್ಕ್ ಕೇಕ್, ಇದು ಅವರೆಕಾಳು ಚಿಕ್ಕಿ. ಸೊ ಅವರೆಕಾಳಲ್ಲಿ ಇಷ್ಟೆಲ್ಲ ವೆರೈಟಿ ಆಫ್ ಡಿಶಸ್ ಮಾಡಬಹುದಾ ಅನ್ನೋದೇ ನಮ್ಮ ತಲೆ ಹೋಗೋದಿಲ್ಲ. ಸಾಮಾನ್ಯವಾಗಿ ಅವರೇ ಬೇಳೆ ಅಂದ್ರೆ ಅವರೆಕಾಳು ಸೀಸನ್ ಬಂದಾಗ ನಾವೇನ್ ಮಾಡ್ತೀವಿ, ದೋಸೆನೋ ರೊಟ್ಟಿನೋ. ಆದ್ರೆ ನಮ್ಮ ಇಮ್ಯಾಜಿನೇಷನ್ಗೂ ನಿಲುಕದಾಗೆ ಇಲ್ಲಿ ಅವರೇ ಬೇಳೆಯ 20+ ಐಟಮ್ಸ್ ಇದೇ ಒಂದು ಸ್ಟಾಲ್ ಅಲ್ಲಿ ಇದೆ. ಅಷ್ಟೇ ಅಲ್ಲ, ಅವರೇ ಬೇಳೆಯಲ್ಲಿ ಜಿಲೇಬಿ ಮಾಡ್ಬೋದು ಅಂದ್ರೆ ನಂಬ್ತೀರಾ? ಜಿಲೇಬಿ ಕೂಡ ಮಾಡ್ತಾರೆ, ಪಕೋಡ ಕೂಡ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಕೆಲವೊಂದು ಡಿಶಸ್ ನ ಟ್ರೈ ಮಾಡಿ ಅದರ ಟೇಸ್ಟ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಸುಮಾರು ಒಂದು 18 ಐಟಮ್ ಸ್ವೀಟ್ಸ್ ಐಟಮ್ಗಳಿದ್ದಾವೆ. ಜಿಲೇಬಿ ಇದೆ, ಬಾದುಷಿ ಇದೆ, ಮಿಲ್ಕ್ ಕೇಕ್ ಇದೆ, ಮೈಸೂರು ಪಾಕ ಇದೆ, ಹಲ್ವಾ ಇದೆ, ಮಿಲ್ಕ್ ಹಲ್ವಾ ಇದೆ, ಪೇಡ ಇದೆ. ಪ್ರತಿಯೊಂದು ವೆರೈಟಿ ಸಿಗುತ್ತೆ ಇಲ್ಲಿ. ಮೇಡಮ್, ಅವರೇ ಬೇಳೆ ಸ್ಪೆಷಾಲಿಟಿ ಅಂದರೆ ಅವರೇ ಬೇಳೆಯನ್ನು ನಾವು ರುಬ್ಬಿ ಗ್ರೈಂಡ್ ಮಾಡಿ ಅದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ಮೈದಾ ಹಿಟ್ಟಲ್ಲಿ ಹಾಕಿ ಜಿಲೇಬಿ ಮಾಡ್ತಿದ್ವಿ. ಪಕೋಡ ಏನು ಸ್ಲೈಸ್ ಬರುತ್ತೋ ಅವರೇ ಬೇಳೆ ಸ್ಲೈಸು ಅದನ್ನು ಪಕೋಡಕ್ಕೆ ಮಿಕ್ಸ್ ಮಾಡಿ ಪಕೋಡ ಅದೇ ಟೈಪಲ್ಲಿ ಪಕೋಡ ಬಿಡ್ತೀವಿ. ಪಕೋಡ ಎಲ್ಲ ಜಿಲೇಬಿ, ಪಕೋಡ, ಸ್ವೀಟ್ಸ್ ಐಟಮ್ ಎಲ್ಲ ಸೇರಿ ಒಂದು 20 ವೆರೈಟೀಸ್ ಇದೆ. ಮೈಸೂರು ಪಾಕ ಮತ್ತು ಚಿಕ್ಕಿ ಒಂದಿದೆ, ಚಿಕ್ಕಿನೂ ಡಿಮ್ಯಾಂಡ್ ಇದೆ. ತುಂಬ ಖುಷಿಯಾಗಿದೆ. ಅವರೇ ಬೇಳೆ ಅಂತ ಒಂದು ಜನಕ್ಕೆ ಇದು ಒಂದು ಗೊತ್ತಿರಲಿಲ್ಲ. ಎಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಅವರೇ ಬೇಳೆ ಏನೇನೋದು, ಅದ್ರಲ್ಲಿ ಏನೇನು ವೆರೈಟಿ ಮಾಡ್ತಾರೆ, ಏನೇನಿದೆ ಅನ್ನೋದು ಪ್ರತಿಯೊಬ್ಬರು ಜನಕ್ಕೂ ಇವಾಗ ಗೊತ್ತಾಗಿದೆ. ಜಿಲೇಬಿ ಸ್ಪೆಷಾಲಿಟಿ ಬಗ್ಗೆ ಹೇಳಿದ್ಮೇಲೆ ಅದನ್ನ ಟೇಸ್ಟ್ ಮಾಡದೆ ಹೋದ್ರೆ ಹೇಗೆ? ನನ್ನ ಕೈಯಲ್ಲಿ ತುಂಬಾನೇ ಡಿಶಸ್ ಇದೆ ಅವರೇ ಬೇಳೆಯಿಂದ ಮಾಡಿರುವಂತ ಜಿಲೇಬಿ, ಜಾಮೂನು, ಹಲ್ವಾ. ಸೊ ಇದರಲ್ಲಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಹೇಳ್ತೀನಿ. ಸೊ ನೀವು ಬಂದಾಗೂ ಕೂಡ ಇದನ್ನ ಟ್ರೈ ಮಾಡಿ. ಸೂಪರ್ ಆಗಿದೆ. ಸೊ ಯಾರ್ಯಾರು ಅವರೇ ಮೇಳಕ್ಕೆ ಬರ್ತಿರೋ ಜಿಲೇಬಿನ ಖಂಡಿತ ಟ್ರೈ ಮಾಡಿ. ಹಾಗೆ ಲೆಟ್ ಮಿ ಟ್ರೈ ಜಾಮೂನು. ಸೊ ರೆಗ್ಯುಲರ್ ಆಗಿ MTS ಜಾಮೂನು, ಆ ಥರ ಜಾಮೂನು ತಿಂದಿರ್ತೀವಿ. ಅವರೇ ಬೇಳೆ ಜಾಮೂನು ಹೇಗಿರುತ್ತೆ ಅಂತಾನೂ ಹೇಳ್ತೀನಿ. ಯಮ್ಮಿ ಆಗಿದೆ, ತುಂಬಾ ಸ್ವೀಟ್ ಅಂತಿಲ್ಲ, ಬ್ಯಾಲೆನ್ಸ್ಡ್ ಆಗಿದೆ. ಸೊ ಅವರೇ ಮೇಳಕ್ಕೆ ಬಂದವರು ಎಲ್ಲ ಟ್ರೈ ಮಾಡ್ತೀರಾ. ಅವರೇ ಬೇಳೆ ಮೇಳದಲ್ಲಿ ಎಲ್ಲ ಐಟಮ್ಸು ಇದೆ. ಸ್ವೀಟ್ ಐಟಮ್ಸ್ನ ಕೂಡ ಟ್ರೈ ಮಾಡಿ. ಪ್ಲೇನ್ ಅಕ್ಕಿ ರೊಟ್ಟಿ, ಪ್ಲೇನ್ ರಾಗಿ ರೊಟ್ಟಿ ಮಾಡ್ತೀವಿ. ಇಲ್ಲ ಅವರೆಕಾಯ್ದು ಸ್ವಲ್ಪ ಸ್ಪೈಸಿ ಅನ್ಸುತ್ತೆ ಅಷ್ಟೇ. ಕೂಟ್ ಕೊಟ್ಟಿದ್ದಾರೆ,
ಅದು ಮನೇಲಿ ಮಾಡ್ತೀವಿ ಅಂತ ತೊಂದರೆ ಏನಿಲ್ಲ. ಬಟ್ ಅವರೆಕಾಯಿ ರೊಟ್ಟಿನ ಇನ್ಮೇಲೆ ನಾವು ಮನೇಲಿ ಟ್ರೈ ಮಾಡಬೇಕು. ಒತ್ತು ಶಾವಿಗೆ ಒತ್ತು ಶಾವಿಗೆ ಇಷ್ಟನಾ ನಿಮಗೆ ಹೌದು, ನಂಗೆ ತುಂಬ ಇಷ್ಟ ಅದು. ಹೌದು, ಈಗ ಫಸ್ಟ್ ಬಂದಿದ್ದೀವಿ, ಈಗ ಕಂಟಿನ್ಯೂ ಮಾಡ್ತೀವಿ ಎಲ್ಲಾನು. ಮಸಾಲೆ ವಡೆ ಮಸಾಲೆ ವಡೆ. ಹೌದು, ನೋಡ್ಬೇಕು, ಅದನ್ನ ತಿಂದ ಮೇಲೆ ಟ್ರೈ ಮಾಡ್ಬೇಕು. ಐಸ್ ಕ್ರೀಮ್ ನೋಡ್ಬೇಕು. ಇಲ್ಲ, ಇದೆ ಫಸ್ಟ್ ಟೈಮ್ ಬಂದಿರೋದು. ಓಕೆ. ತುಂಬಾ ಖುಷಿ ಆಗ್ತಾ ಇದೆ. ತಿಂದ್ರ ಮೇಲೆ ಟೇಸ್ಟ್ ನೋಡ್ಬೇಕಲ್ವಾ. ಮೇಡಮ್, ಇದು ಕಡಲೆಬೇಳೆ ಜೊತೆಲಿ ಅವರೆಬೇಳೆ ಹಾಕೋದು. ಕಡಲೆಬೇಳೆ ನೆನೆ ಹಾಕಿ ರುಬ್ಕೊಂಡು ಮಿಕ್ಸಿಂಗ್ ಮಾಡುವಾಗ ಅವರೆಬೇಳೆ ಹಾಕಿ ಮಿಕ್ಸ್ ಮಾಡೋದು. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಚಿಲ್ಲಿ, ಗರಂ ಮಸಾಲ ಎಲ್ಲ, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡೋದಕ್ಕೆ ಅಂದರೆ ನೆನೆಯೋಕ್ಕೆ ಒಂದು 2 hours ಬೇಕು. ನೆಂದ ಮೇಲೆ ಆಮೇಲೆ ರುಬ್ಕೊಂಡು ಆಮೇಲೆ ಮಾಡೋದು. ಚೆನ್ನಾಗಿದೆ, ನೀವೇ ನೋಡ್ತಾ ಇದ್ದೀರಲ್ಲ ಮೇಡಮ್, ತುಂಬ ಗಿರಾಕಿ ಚೆನ್ನಾಗಿದೆ. ಯಾವಾಗಲೂ ಕ್ಯೂವಲ್ಲೇ ಇರ್ತಾರೆ. ಬೆಳಗ್ಗೆ ಸ್ಟಾರ್ಟ್ ಆದರೆ ಸಂಜೆ 10 ಗಂಟೆ ಇದೇ ಥರ ಇರುತ್ತೆ. ಸೊ ವೀಕ್ಷಕರೇ, ಪಾವ್ ಭಾಜಿ ಬಗ್ಗೆ ಎಲ್ಲಿ ಕೇಳಿರ್ತೀರಾ? ಮುಂಬೈನಲ್ಲಿ ಸಾಮಾನ್ಯವಾಗಿ ಇದು ಡೈಲಿ ಬ್ರೇಕ್ಫಾಸ್ಟ್ ಆಗಿ ಯೂಸ್ ಮಾಡ್ತಾರೆ. ಅವರೇ ಬೇಳೆಲಿ ಕೂಡ ಪಾವ್ ಭಾಜಿ ಮಾಡ್ತಾರಾ ಅಂತ ನೀವು ನನ್ನ ಕೇಳಿದ್ರೆ ಹೌದು ಅಂತೀನಿ. ಯಾಕಂದ್ರೆ ಅವರೇ ಬೇಳೆ ಮೇಳದಲ್ಲಿ ಅವರೇ ಬೇಳೆಯ ಪಾವ್ ಭಾಜಿ ಕೂಡ ಮಾಡ್ತಿದ್ದಾರೆ. ಅದನ್ನ ಹೇಗ್ ಮಾಡ್ತಾರೆ ಅಂತ ನಾನು ಹೇಳೋದಕ್ಕಿಂತ ಒಮ್ಮೆ ನೀವೇ ನೋಡಿ. ಹೇಗನ್ಸ್ತದೆ ಪಾವ್ ಭಾಜಿ ಟೇಸ್ಟ್? ಚೆನ್ನಾಗಿದೆ, ನೈಸ್. ರೆಗ್ಯುಲರ್ ಪಾವ್ ಭಾಜಿಗೂ ಇದಕ್ಕೇನಾದ್ರು ಡಿಫ್ರೆನ್ಸ್ ಅಂತ ಅನ್ಸುತ್ತಾ? ಅದು ಹಾಲು ಹಾಕ್ತಾರೆ, ಇದರಲ್ಲಿ ಅವರೇ ಬೇಳೆ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ. ಎರಡಕ್ಕೂ ಮೊದಲೇ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ತುಂಬ ಚೆನ್ನಾಗಿದೆ. ಸೂಪ್ ಭಾಳ ಇಷ್ಟ ಆಯ್ತು ಐಸ್ ಕ್ರೀಮ್ಗಿಂತ. ಪಾವ್ ಭಾಜಿನ ಇಷ್ಟ ಆಯ್ತು. ಪಾವ್ ಭಾಜಿ ಚೆನ್ನಾಗಿದೆ, ಎಲ್ಲ ಟ್ರೈ ಮಾಡ್ಬೋದು. ಚಿಕ್ಕ ಮಗಳು ತಿನ್ಬೋದು ಆ ಇದೆ. ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಅವ್ರ ಕ್ವಾಂಟಿಟಿ ಜಾಸ್ತಿ ಮಾಡ್ಬೋದಾಗಿತ್ತು. ಪರವಾಗಿಲ್ಲ, ಆದರೂ ಓಕೆ. ಜಾಮೂನು ಚೆನ್ನಾಗಿದೆ, ಅವರೆಬೇಳೆ ಜಾಮೂನು. ಆಮೇಲೆ ಅವರೆಬೇಳೆ ಜಿಲೇಬಿ ಚೆನ್ನಾಗಿದೆ. ವಿಲ್ ಡೆಫಿನೆಟ್ಲಿ ರೆಕಮೆಂಡ್ ಟು ವಿಸಿಟ್ ಅಂಡ್ ಟೇಸ್ಟ್ ಒನ್ಸ್ ಅಟ್ ಲೀಸ್ಟ್. ನೋಡಿದ್ರಲ್ಲ ವೀಕ್ಷಕರೇ, ಅವರೇ ಬೇಳೆ ಮೇಳದ ಸ್ಪೆಷಾಲಿಟಿನ. ಅವರೇ ಬೇಳೆ ಮೇಳದಲ್ಲಿ ಅರೌಂಡ್ 100+ ಡಿಶಸ್ ಇದ್ವು. ಹಾಗೇನೆ 60ಕ್ಕೂ ಹೆಚ್ಚು ಸ್ಟಾಲ್ಸ್ಗಳಲ್ಲಿ ಈ ಒಂದು ಡಿಶಸ್ ನ ಮಾರಾಟ ಮಾಡಲಾಗ್ತಾ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ ಯಾವೆಲ್ಲ ರೀತಿಯ ರೆಸಿಪಿಗಳಿವೆ, ಡಿಶಸ್ಗಳಿವೆ ಅಂತ ಹೇಳಿ. ಸೊ ನೀವು ಕೂಡ ಟ್ರೈ ಮಾಡಬಹುದು. ಇನ್ನು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ನೇರವಾಗಿ ರೈತರಿಂದನೇ ಹಿತಕ್ ಬೇಳೆಯನ್ನ ತೆಗೆದುಕೊಂಡು ಅವರೇ ಬೇಳೆ ಎಲ್ಲಾ ಡಿಶಸ್ನು ಕೂಡ ಮಾಡಲಾಗುತ್ತೆ. ರೈತರಿಗೂ ಕೂಡ ಈ ಒಂದು ಅವರೇ ಬೇಳೆ ಮೇಳದಿಂದ ಹೆಲ್ಪ್ ಆಗುತ್ತೆ. ಜನ ಕೂಡ ಅಷ್ಟೇನೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಸಾಗರೋಪಾದಿಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇದು ನಡೀತಾ ಇರೋದು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ನಲ್ಲಿ. ಇನ್ನು ಯಾರ್ಯಾರು ಬಂದಿಲ್ವೋ, ಜನವರಿ 5ರವರೆಗೂ ಕೂಡ ಅವರೇ ಕಾಳು ಮೇಳ ಇದೆ. ನೀವು ಬನ್ನಿ, ನಿಮ್ಮ ಫ್ರೆಂಡ್ಸ್ ನ ಕರ್ಕೊಂಡು ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆಗೆ ಬನ್ನಿ, ಎಂಜಾಯ್ ಮಾಡಿ. ಹೆಲ್ದಿ ಆಗೂ ಇರುತ್ತೆ, ಡೆಲಿಷಿಯಸ್ ಆಗೂ ಕೂಡ ಇರುತ್ತೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಪೊಳಲಿ ಜೊತೆ ಜ್ಯೋತಿ ದಫೆದಾರ್, ಹೊಸದಿಗಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಿಗಂತ ಡಿಜಿಟಲ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.